ಶಾಸಕರಿಗೆ ಬಿಜೆಪಿ 20 ರಿಂದ 30 ಕೋಟಿ ರೂಪಾಯಿ ಸಚಿವ ಸ್ಥಾನ ಹಾಗೂ ರಾಜ್ಯ ಸ್ಥಾನಮಾನ ನೀಡುವ ಭರವಸೆ ನೀಡಿ ಪಕ್ಷ ಬದಲಾಯಿಸುವಂತೆ ಆಫರ್ ಮಾಡಲಾಗಿದೆ ಎಂಬ ಆರೋಪವನ್ನ ಬಿಜೆಪಿ ತೀವ್ರವಾಗಿ ತಳ್ಳಿಹಾಕಿದ್ದು, ಸಾಕ್ಷಿ ನೀಡಿ ಇಲ್ಲವೇ ಕ್ಷಮೆ ಕೇಳಿ ಅಂತ ಸವಾಲು ಹಾಕಿದೆ. ಜಮ್ಮು ಕಾಶ್ಮೀರ ರಾಜಕೀಯದಲ್ಲಿ ಮತ್ತೆ ಆಪರೇಷನ್ ಲೋಟಸ್ ವಿವಾದ ಭುಗಿಲೆದ್ದಿದೆ. ಬಿಜೆಪಿ ತನ್ನ ಪಕ್ಷದ ಶಾಸಕರನ್ನ ಸೆಳೆಯಲು ಹಣ ಮತ್ತು ಸಚಿವ ಸ್ಥಾನ ಆಫರ್ ನೀಡಿದೆ ಅಂತ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಆರೋಪ ಮಾಡಿದ್ದಾರೆ. ಆದರೆ ಈ ಆರೋಪವನ್ನ ಬಿಜೆಪಿ ತೀವ್ರವಾಗಿ ತಳ್ಳಿಹಾಕಿದೆ. ಬಿಜೆಪಿ ರಾಷ್ಟ್ರೀಯ ವಕ್ತಾರ ಹಾಗೂ ರಾಜ್ಯಸಭಾ ಸದಸ್ಯ ಸುಧಾಂಶು ತ್ರಿವೇದಿ ಒಮರ್ ಅಬ್ದುಲ್ಲಾ ಅವರ ಆರೋಪಗಳು ಸಂಪೂರ್ಣ ಆಧಾರರಹಿತ ಹಾಗೂ ಬೇಜವಾಬ್ದಾರಿಯುತವಾಗಿದ್ದಾವೆ ಅಂತ ಹೇಳಿದ್ದಾರೆ. ನಿಮ್ಮ ಆರೋಪಕ್ಕೆ ಸ್ಪಷ್ಟ ಸಾಕ್ಷಿ ನೀಡಿ, ಇಲ್ಲವಾದರೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಿ ಅಂತ ಬಿಜೆಪಿ ಒತ್ತಾಯಿಸಿದೆ. ಒಮರ್ ಅಬ್ದುಲ್ಲಾ ತಮ್ಮ ಸರ್ಕಾರದ ವೈಫಲ್ಯ, ಆಡಳಿತದ ಕೊರತೆ ಮತ್ತು ಜನರ ಗಮನ ಬೇರೆಡೆ ಸೆಳೆಯಲು ಇಂತಹ ಆರೋಪ ಮಾಡುತ್ತಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಇದಕ್ಕೂ ಮೊದಲು ಮಾತನಾಡಿದ್ದ ಒಮರ್ ಅಬ್ದುಲ್ಲಾ ತಮ್ಮ ಪಕ್ಷದ ಜಮ್ಮುವಿನ ಒಬ್ಬ ಶಾಸಕರಿಗೆ ಬಿಜೆಪಿ 20 ರಿಂದ 30 ಕೋಟಿ ರೂಪಾಯಿ ಸಚಿವ ಸ್ಥಾನ ಹಾಗೂ ರಾಜ್ಯ ಸ್ಥಾನಮಾನ ನೀಡುವ ಭರವಸೆ ನೀಡಿ ಪಕ್ಷ ಬದಲಾಯಿಸುವಂತೆ ಆಫರ್ ಮಾಡಲಾಗಿದೆ ಅಂತ ಹೇಳಿದ್ರು. ಆದರೆ ಆ ಶಾಸಕ ಈ ಆಫರ್ ನ ತಿರಸ್ಕರಿಸಿ ನಡೆದ ಸಂಪೂರ್ಣ ಘಟನೆಯನ್ನ ತಮ್ಮ ಗಮನಕ್ಕೆ ತಂದಿದ್ದಾರೆ ಅಂತ ಒಮರ್ ಅಬ್ದುಲ್ಲಾ ತಿಳಿಸಿದ್ದಾರೆ. ಇನ್ನೊಂದೆಡೆ ಉಪಮುಖ್ಯಮಂತ್ರಿ ಸುರೀಂದರ್ ಚೌಧರಿ ಕೂಡ ಒಮರ್ ಅಬ್ದುಲ್ಲಾ ಅವರ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಬಿಜೆಪಿಯ ರಾಜಕೀಯವೇ ಸುಳ್ಳಿನ ಮೇಲೆ ನಿಂತಿದೆ. 2014ರಿಂದಲೂ ಸುಳ್ಳು ಹೇಳುತ್ತಲೇ ಅಧಿಕಾರಕ್ಕೆ ಬಂದಿದೆ. ಆದರೆ ಒಮರ್ ಅಬ್ದುಲ್ಲಾ ಯಾವುದೇ ಮಾಹಿತಿ ಪರಿಶೀಲನೆ ಮಾಡದೆ ಹೇಳಿಕೆ ನೀಡುವ ನಾಯಕರಲ್ಲ ಅಂತ ಚೌಧರಿ ವಾಗ್ದಾಳಿ ನಡೆಸಿದ್ರು. ಅಲ್ಲದೆ ಜಮ್ಮು ಕಾಶ್ಮೀರದ ಜನರ ಸಂವಿಧಾನ ಅಡಿ ನಡೆದ ಚುನಾವಣೆಯಲ್ಲಿ ರಾಷ್ಟ್ರೀಯ ಕಾನ್ಫರೆನ್ಸ್ ಸರ್ಕಾರವನ್ನ ಆಯ್ಕೆ ಮಾಡಿದ್ದಾರೆ. ಇದು ನೇಮಕಗೊಂಡ ಸರ್ಕಾರವಲ್ಲ, ಜನರಿಂದ ಆಯ್ಕೆಯಾದ ಸರ್ಕಾರ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಒಮರ್ ಅಬ್ದುಲ್ಲಾ ಅವರ ಆಪರೇಷನ್ ಲೋಟಸ್ ಆರೋಪ ಮತ್ತು ಅದಕ್ಕೆ ಬಿಜೆಪಿ ನೀಡಿರ್ತಕ್ಕಂಥ ತಿರುಗೇಟು ಜಮ್ಮು ಕಾಶ್ಮೀರ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ.